ಧಾರವಾಡದ ಬೇಲೂರು ಇಂಡಸ್ಟ್ರೀಸ್ ಬಳಿ ದಂಧೆಕೋರರು ಮಣ್ಣು ಲೂಟಿ ಮಾಡುತ್ತಿದ್ದಾರೆ. ರಾತ್ರಿ ಇಡೀ ಮಣ್ಣು ಲೂಟಿ, ಹಗಲಿನಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗ್ತಾ ಇದೆ. ಕೆಐಎಡಿಬಿ ಇಲಾಖೆಯ ಡೆವಲಪ್ಮೆಂಟ್ ಅಧಿಕಾರಿಗಳು ಸ್ಟಾರ್ ಇನ್ಸ್ಟಾ ಪ್ರೈವೇಟ್ ಕಂಪನಿಗೆ ಉಗ್ರಾಣಗಳ ನಿರ್ಮಾಣಕ್ಕೆ ಟೆಂಡರ್ ನೀಡಲಾಯಿತು. ಇದೀಗ ಅಭಿವೃದ್ಧಿ ಮಾಡುವ ಜಾಗದಲ್ಲಿದ್ದ ಹೆಚ್ಚುವರಿ ಮಣ್ಣನ್ನ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗ್ತಿದೆಯಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಮಣ್ಣು ಲೂಟಿಕೋರರು ಸಿಕ್ಕಿ ಬಿದ್ದಿದ್ದು, ಸುವರ್ಣ ನ್ಯೂಸ್ ಕ್ಯಾಮೆರಾ ನೋಡ್ತಿದ್ದಂತೆ ಲೂಟಿಕೋರರು ಪರಾರಿಯಾದ್ರು. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಕೆಐಎಡಿಬಿ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಮಣ್ಣು ಲೂಟಿ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ನಾವು ಇಲಾಖಾವಾರು ತನಿಖೆ ಮಾಡ್ತೇವೆ ಅಂತ ತಿಳಿಸಿದ್ರು. ಹೌದು, ಮೊನ್ನೆ ನಮಗೆ ತಾರೀಕು 21ನೇ ತಾರೀಕು ನಮಗೆ ಇದು ಬಂತು, ಮೆಸೇಜ್ ಬಂತು, ನೈಟ್ ಈ ಥರ ಆಗ್ತಾಯಿದೆ ಅಂತಂದರೆ. ಸೊ ಆ ಮೆಸೇಜ್ ಮೇಲೆಗೆ ನಾವು ನಮ್ಮ ಇಂಜಿನಿಯರ್ಸಿಗೆ ಕಳಿಸಿದ್ವಿ ಸೈಟಿಗೆ. ಹೋಗೋಷ್ಟರಲ್ಲಿ ಟಿಪ್ಪರು ಮತ್ತು ಯಾವುದೂ ಟ್ರ್ಯಾಕ್ಟರ್ ಇರಲಿಲ್ಲ. ಸೊ ಓನ್ಲಿ ನಮ್ಮ ಹಿಟಾಚಿ ಇತ್ತು. ಸೊ ಕೇಳಿದಾಗ ಅದು ನಮ್ಗೆ ಏನು ಗುತ್ತಿಗೆದ ನಾವು ಕೆಲಸ ಮಾಡ್ತಾಯಿರಲ್ಲ, ಸೊ ಅವ್ರದ್ದೇ ನಮ್ಮದೇ ಹಿಟಾಚಿ ಅಂತಂದು ಅವರು ಒಂದು ಆನ್ಸರ್ ಮಾಡಿದರು. ಸೊ ನಮಗೇನು ಕಂಪ್ಲೇಂಟ್ ಬಂದಿತ್ತು, ಮಣ್ಣು ತೆಗಿತಾರೆ ಅಂತ ಹೇಳಿದಾಗ ಅವ್ರು ಕೇಳಿದಾಗ ಇಲ್ಲ, ನಾವು ಹೊರಗಡೆ ಎಲ್ಲಿ ಕಳಿಸ್ತಾ ಇಲ್ಲ ಅಂತಂದು ಹೇಳಿದರು. ಸೊ ಅದ್ರ ಬೇಸ್ ಮೇಲೆ ನಾವು ಇನ್ನೂ ಇದು ಮಾಡ್ತಾಯಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಸೊ ಸೂಕ್ತ ಕ್ರಮನ ಅದಕ್ಕೆ ಕೈಗೊಳ್ತೀವಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನ ಕಾಡ್ಗಿಚ್ಚಿನ ಆರ್ಭಟ ಜೋರಾಗಿದೆ. ಕಾಫಿನಾಡಲ್ಲಿ ಅತ್ಯಮೂಲ್ಯ ಪ್ರಕೃತಿ ಸಂಪತ್ತು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಯಿಂದ ಕಾಡನ್ನ ರಕ್ಷಿಸಲು ಅರಣ್ಯ ಇಲಾಖೆ 10 ಕ್ರಮ ಕೈಗೊಂಡ್ರು. ಕಾಡನ್ನ ರಕ್ಷಿಸಲು ಆಗ್ತಾ ಇಲ್ಲ. ಚಾರ್ಮಡಿ ಘಾಟ್ ಅರಣ್ಯಕ್ಕೆ ಬೆಂಕಿ ಬಿದ್ದು 10 ಎಕರೆ ಅರಣ್ಯ ನಾಶವಾಗಿದೆ. ತಾಪದ ತೀವ್ರತೆಯಿಂದ ಕಾಡುಗಳು ಬೆಂಕಿಗಾಹುತಿಯಾಗ್ತಿದೆ. ಆದರೆ ಸರ್ಕಾರ ಮಾತ್ರ ಸುಮ್ಮನಿದೆ ಅಂತ ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಜಮೀನಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದಿದ್ದು ಅನ್ನದಾತರು ಪರದಾಡುವಂತಾಗಿದೆ. ಸೇತುವೆ ಕುಸಿದು 3 ತಿಂಗಳಾದರೂ ದುರಸ್ತಿಗೊಳಿಸದ ಅಧಿಕಾರಿಗಳ ವಿರುದ್ಧ ರೈತರು ಕಿಡಿಕಾರ್ತಿದ್ದಾರೆ. 200ಕ್ಕೂ ಹೆಚ್ಚು ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದಿದ್ದು, ಸಚಿವ ರಹೀಂ ಖಾನ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲಿ ಸುರಿದ ಮಳೆಯಿಂದ ಸೇತುವೆ ಕೊಚ್ಚಿ ಹೋಗಿದೆ. ಆದರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಂದು ರೈತರು ಕಿಡಿಕಾರಿದ್ರು. ಜಮೀನಿನಲ್ಲಿನ ಕಬ್ಬು ಹಾಗೂ ಬೆಳೆ ತರಲು 10 ಕಿಲೋಮೀಟರ್ ಸುತ್ತಾಡಿ ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಆದಷ್ಟು ಬೇಗ ಶೀಘ್ರವೇ ಸೇತುವೆ ನಿರ್ಮಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ. ಇಂದು ದೇಶಾದ್ಯಂತ ಬ್ಯಾಂಕ್ ಮುಷ್ಕರ ನಡೀತಾ ಇದೆ. ಬ್ಯಾಂಕುಗಳ ತವರು ಎಂದು ಕರೆಸಿಕೊಳ್ಳುವ ಉಡುಪಿ ಜಿಲ್ಲೆಯಲ್ಲೂ 3,000ಕ್ಕೂ ಅಧಿಕ ನೌಕರರು ಮುಷ್ಕರ ಹೂಡಿದ್ದಾರೆ. ನಿರಂತರ 3 ದಿನಗಳ ರಜೆಯ ನಂತರ ಇಂದು ಬ್ಯಾಂಕ್ ತೆರೆಯಬಹುದು ಎಂಬ ನಿರೀಕ್ಷೆಯಲ್ಲಿ ಬಂದಿದ್ದ ಗ್ರಾಹಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ವಾರದಲ್ಲಿ 5 ದಿನ ಕೆಲಸ ಅಂತ ಮುಷ್ಕರ ಮಾಡ್ತಿರುವ ಬ್ಯಾಂಕ್ ನೌಕರರು ಇಂದು ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ವಾರದಲ್ಲಿ 5 ದಿನ ಮಾತ್ರ ಕೆಲಸದ ಅವಧಿಗಾಗಿ ಬ್ಯಾಂಕ್ ನೌಕರರು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಬಳಿಯೂ ಬ್ಯಾಂಕ್ ಸಂಘಗಳ ಒಕ್ಕೂಟ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ನೂರಾರು ಬ್ಯಾಂಕ್ ನೌಕರರು ಭಾಗಿಯಾಗಿದ್ದು, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. 1 ವರ್ಷದ ಹಿಂದೆಯೇ ಸರ್ಕಾರದ ಮುಂದೆ ಈ ಬೇಡಿಕೆ ಇಟ್ಟಿದ್ದೇವೆ, ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಎಲ್ಲಾ ಇಲಾಖೆಗಳು 5 ದಿನಗಳ ಕಾಲ ಕಾರ್ಯನಿರ್ವಹಿಸುತ್ತೆ, ಆದರೆ ಬ್ಯಾಂಕ್ ಮಾತ್ರ 6 ದಿನಗಳ ಕಾಲ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದಾಗಿ ಬ್ಯಾಂಕ್ ನೌಕರರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.